ತಿರುಪಾಡಿ ಶರಣ ಪೋನಯ್ಯಪ್ಪ ಸ್ವಾಮಿ ಪೋನಯ್ಯಪ್ಪ ಅಯ್ಯನ ಪೋನಯ್ಯಪ್ಪ ಸ್ವಾಮಿಯಲಾದರೂ ಶರಣ ಪೋನಯ್ಯಪ್ಪ ಏಳಾಂ ತಿರುಪಾಡಿ ಶರಣ ಪೋನಯ್ಯಪ್ಪ ಸ್ವಾಮಿ ಪೋನಯ್ಯಪ್ಪ ಸ್ವಾಮಿಯಲಾದರೂ ಶರಣ ಪೋನಯ್ಯಪ್ಪ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೆ ನೈಟ್ ಬಂದು ಕನ್ಯಾ ಪೂಜೆಯನ್ನು ಇಟ್ಕೊಂಡಿದ್ರು. ಸ್ಯಾಟರ್ಡೆ ಕನ್ಯಾ ಪೂಜೆ ಎಲ್ಲ ಆದಮೇಲೆ ಭಾನುವಾರ ಇರ್ಮುಡಿ ಅಂತ ಹೇಳಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ನಮ್ಮ ಫ್ಯಾಮಿಲಿಯವರು, ಅಕ್ಕಪಕ್ಕದಲ್ಲಿರೋರು ಪ್ರತಿಯೊಬ್ಬರು ಸಹ ಮಾಲೆ ಹಾಕಿದ್ರಿಂದ ತುಂಬ ಗ್ರ್ಯಾಂಡಾಗಿ ಅಯ್ಯಪ್ಪ ಸ್ವಾಮಿ ಪೂಜೆ ಮುಗೀತು. ಸಂಡೇ ಬಂದು ಮಾರ್ನಿಂಗ್ ಚಿನ್ನಿಮ್ಮ ನಿದ್ದೆ ಮಾಡ್ತಾಯಿದ್ಲು. ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿ ಸಂಡೇ ಬ್ಲಾಗನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚಿನ್ನಿಮ್ಮ ಒಂದು ಸ್ವಲ್ಪ ನಿದ್ದೆ ಮಾಡಲಿ ಅಂತ ಹೇಳಿ ಚಿನ್ನಿಮ್ಮಗೆ ಒಂದು ಸ್ವಲ್ಪ ಸರಿ ಎಲ್ಲ ತಿನ್ನಿಸಿ ರೆಡಿ ಮಾಡಿದ್ದೆ. ಚಿನ್ನಿಮ್ಮ ನಿದ್ದೆ ಮಾಡಿ ಆದಮೇಲೆ ನಾನು ಚಿನ್ನಿಮ್ಮನ ಫುಲ್ಲೆಲ್ಲ ಪ್ಯಾಕ್ ಮಾಡಿ ಒಂದು ಸ್ವಲ್ಪ ನಾವು ರೆಡಿ ಆಗೋಣ ಅಂತ ಹೇಳಿ ಮಾರ್ನಿಂಗ್ ಒಂದು ಸ್ವಲ್ಪ ಬೇಗ ರೆಡಿಯಾಗಿ ಹೋದ್ರಿ. ಇರ್ಮುಡಿ ಎಲ್ಲ ಬಂದು ಒಂದು 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು, ಒಂದು 10-10:30ಗೆ. ಬಟ್ ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಇರ್ಮುಡಿ ಸ್ಟಾರ್ಟ್ ಮಾಡಿದರು. ಚಿನ್ನಿಮ್ಮನ ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಯಿತು. ನಮ್ಮ ಭಾವ ಮಗಗೆ ಇರ್ಮುಡಿಯನ್ನು ಸ್ಟಾರ್ಟ್ ಮಾಡಿದರು. ಏಕೆಂದರೆ ಅವರು ಬಂದು ಮಣಿಕಂಠ ಸ್ವಾಮಿಗಳಂದರೆ ಅವರೇ, ಇನ್ನೆಲ್ಲ ಮದುವೆ ಆಗಿರೋರೆ. ಇವರೆಲ್ಲ ಇನ್ನು ಚಿಕ್ಕವರ ಆಗಿದ್ದರಿಂದ ಇವರಿಗೆ ಮೊದಲೇ ಮಾಡ್ತಾಯಿದ್ರು. ನಾನು ಹೋಗಿ ಕೇಕಗಳನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಸುಮಾರು ಒಂದು 2 ಗಂಟೆ ಆಗೋಗಿತ್ತು ಎಲ್ಲ ಒಂದು ಇರ್ಮುಡಿಯನ್ನು ಕಟ್ಟಿ ಎಲ್ಲ ಮುಗಿಯೋಷ್ಟರಲ್ಲಿ. ನನಗಂತೂ ಇದು ತುಂಬ ಹೊಸದಾಗಿತ್ತು, ಏಕೆಂದರೆ ನಾನು ಮೊದಲನೇ ಸಾರಿ ಈ ರೀತಿ ಇರ್ಮುಡಿ ಮಾಡೋದು. ಇದನ್ನೆಲ್ಲ ಪ್ರಸಾದ ತಿನ್ನೋಕ್ಕೆ ಹೋದ್ರಿ ನಾವು. ಬಟ್ ಚಿಂಟು ಯಾವಾಗಲೂ ನಾನೇ ತಿನ್ನಿಸ್ಬೇಕಿತ್ತು ಅಥವಾ ನಮ್ಮ ಹಸ್ಬೆಂಡ್ ತಿನ್ನಿಸ್ಬೇಕಿತ್ತು. ಚಿಂಟು ಫಸ್ಟ್ ಟೈಮ್ ಊಟ ಮಾಡ್ತಾ ಇರೋದು. ನನಗಂತೂ ತುಂಬ ಖುಷಿಯಾಯಿತು. ಅದಾದಮೇಲೆ ಚಿಂಡುಗೆ ಮೈಕನ್ನು ಕೊಟ್ಟಿದ್ರು. ಚಿಂಡು ಎಷ್ಟು ಚೆನ್ನಾಗಿ ಹೇಳ್ತಿದ್ದ ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು. ಅವರು ಹೇಳ್ತಾಯಿದ್ರೆ ರಿಪ್ಲೈ ಚೆನ್ನಾಗಿ ಹೇಳ್ತಾ ಇದ್ದ. ಅಲ್ಲಿರೋರೆಲ್ಲ ತುಂಬ ಖುಷಿ ಪಡ್ತಾಯಿದ್ರು. ನಾನು ಅಲ್ಲಿ ಚಿನ್ನಿಮ್ಮಗೆ ಬಂದು ಫುಲ್ ವೆಲ್ವೆಟ್ ಡ್ರೆಸ್ ಹಾಕಿರೋದಕ್ಕೆ ಎಲ್ಲರೂ ಚಿನ್ನಿಮ್ಮನ ಮುಸ್ಲಿಂ ಬೇಬಿ ಥರ ಇದೆ ಅಂತ ಇದ್ದರು. ಬಟ್ ಅರ್ಜೆಂಟಲ್ಲಿ ಪಾಪುಗೆ ಬುಟ್ಟಿಡೋಕ್ಕೆ ಆಗಲಿಲ್ಲ. ಹಾಗೆ ಕರ್ಕೊಬಂದ್ಬಿಟ್ಟೆ. ಯಾರ್ಯಾರ ತಲೆಯಲ್ಲಿ ಹೂವಿದೆ ಆ ಹೂವು ಇರೋ ತಲೆಯಲ್ಲೆಲ್ಲ ಹೇಳ್ಕೊತಾ ಇದ್ಲು ಚಿನ್ನಿಮ್ಮ. ಬಟ್ ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತಿದ್ಲು. ಅದೇ ಜಾಸ್ತಿ ನನಗೆ ತುಂಬ ಗ್ರೇಟ್ ಅನ್ನಿಸ್ತು. ಯಾಕೆಂದರೆ ಎಲ್ಲ ಮಕ್ಕಳು ಈ ರೀತಿ ಇರೋದಿಲ್ಲ. ಮಗು ಒಂಚೂರು ಅಳದೆ ಒಂದು ಸ್ವಲ್ಪ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ನಮ್ಮ ಅತ್ತೆಂದರು ದೊಡ್ಡಮ್ಮಂದ್ರೆಲ್ಲ ಬಂದಿದ್ದರು. ಅವರೂ ಸಹ ಮಗುನೆಲ್ಲ ಎತ್ಕೊಂಡು ಮಾತಾಡಿಸ್ತಾಯಿದ್ರು, ಹೆಂಗಿದೆ ಏನು ಅಂತ ಹೇಳಿ. ನನಗಂತೂ ತುಂಬ ಖುಷಿಯಾಯಿತು. ಅದಾದಮೇಲೆ ಚಿಂಟುಗೆ ಫುಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ, ಮುಂದಿನ ವರ್ಷ ಹಾಕ್ಸೋಣ ಅಂತ ಅಂದ್ಕೊಂಡ್ರಿ. ಬಟ್ ಚಿಂಟು ಬಂದು ತುಂಬ ಚಿಕ್ಕವನು ಅಂತ ಹೇಳಿ ನಮ್ಮ ಹಸ್ಬೆಂಡ್ ಬೇಡ ಅಂತ ಹೇಳ್ತಾಯಿದ್ರು. ಚಿಂಟುಗೆ ನನ್ನ ಸ್ವಾಮಿ ಅಂತ ಕರೀರಿ ಅಂತ ಹೇಳ್ತಾ ಇದ್ದ. ನನಗಂತೂ ತುಂಬ ನಗು ಬರ್ತಾಯಿತ್ತು. ಅದಾದಮೇಲೆ ಚಿನ್ನಮ್ಮನ ಮನೆ ಕರ್ಕೊಂಡ್ಬಂದು ಒಂದು ಸ್ವಲ್ಪ ಆಟ ಆಡಿಸಿ ರೆಸ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್.